ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾರೀಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಕೊನೆವರೆಗೂ ವಿಡಿಯೋನ ನೋಡಿ. ಬುಧವಾರ ಮತ್ತು ಗುರುವಾರದ ವಿಡಿಯೋನ ವ್ಲಾಗ್ ಮಾಡಿ ಹಾಕಿದ್ದೀನಿ. ಕೊನೆವರೆಗೂ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಬುಧವಾರ ತಿಂಡಿ ಎಲ್ಲ ಮಾಡಿ ತಿಂದಾಯಿತು. ಅಷ್ಟರಲ್ಲಿ 12 ಗಂಟೆ ಆಯಿತು. ಅಷ್ಟು ಅಂದರೆ ಏರ್ ಕೇರ್ ಮಾಡೋದಕ್ಕೆ ಅಂತ ತುಂಬ ತಲೆ ಕೂದಲಲ್ಲಿ ಅಂದರೆ ಡ್ಯಾಂಡ್ರಫ್ ಇತ್ತು. ಎಷ್ಟೇ ಶಾಂಪೂ ಎಲ್ಲ ಯೂಸ್ ಮಾಡಿದ್ರು ಕೂಡ ನನ್ನ ತಲೆ ಕೂದಲಲ್ಲಿ ಡ್ಯಾಂಡ್ರಫೇ ಹೋಗ್ತಿರಲಿಲ್ಲ. ಅದಕ್ಕೋಸ್ಕರ ಒಂದು ರೀಲ್ಸಲ್ಲಿ ನೋಡಿದೆ, ಒಬ್ಬರು ಅಣ್ಣ ತೋರಿಸಿದ್ರು ಅಂದರೆ ಏರ್ ಟಿಪ್ಸ್ನ. ಅದನ್ನು 2 ಸಲದಿಂದ ನಾನು ಟ್ರೈ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿ ವರ್ಕ್ ಆಗಿದೆ. 1-2 ದಿನ ಲೇಟ್ ಆದರೂ ಪರವಾಗಿಲ್ಲ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅಂದರೆ ಕೆಮಿಕಲ್ ಎಲ್ಲ ಹಾಕಿ ಯೂಸ್ ಮಾಡಿರ್ತಾರಲ್ವ, ಅದಕ್ಕಿಂತ ಇದು ಬೆಟರ್ ಅಲ್ವಾ. ಮನೆಯಲ್ಲೇ ಇರೋ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ನಾವು ಏರ್ ಕೇರ್ನ ಮಾಡೋದ್ರಿಂದ ನಮಗೂ ಕೂಡ ಒಳ್ಳೆಯದು, ತಲೆ ಕೂದಲಿಗೂ ಕೂಡ ಒಳ್ಳೆಯದು. ಏನೂ ಕೂಡ ಎಫೆಕ್ಟ್ ಆಗೋದಿಲ್ಲ ಅಲ್ವಾ. ಹುಡುಗಿರು ಕೂಡ ಅಪ್ಲೈ ಮಾಡ್ಬೋದು, ಹುಡುಗರು ಕೂಡ ಅಪ್ಲೈ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೈಡ್ ಎಫೆಕ್ಟ್ ಏನು ಇರೋದಿಲ್ಲ, ನ್ಯಾಚುರಲ್ ಆಗಿರೋದ್ರಿಂದ. ನಾನಿಲ್ಲಿ ಮನೆಯಲ್ಲೇ ಬೆಳೆದಿದ್ದೆ, ಅದಕ್ಕೋಸ್ಕರ ಅಲೋವೆರಾನ ಕಟ್ ಮಾಡಿಕೊಂಡು ನೀಟಾಗಿ ಅದರೊಳಗಡೆ ಇರೋವಂತಹ ತಳ್ಳನ್ನ ನೀಟಾಗಿ ತೆಗೆದುಬಿಟ್ಟು ಆ ಕಡೆ ಈ ಕಡೆ ಸೈಡೆಲ್ಲ ಮುಳ್ಳೆಲ್ಲ ತೆಗೆದು ಫಸ್ಟ್ ವಾಶ್ ಮಾಡಿ ಆಮೇಲೆ ನೀಟಾಗಿ ತಳ್ಳಲೆಲ್ಲ ತೆಗಿಬೇಕು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬರೀ ಆಲೋವೆರಾನೇ ಅಲ್ಲ, ಇದ್ರ ಜೊತೆಗೆ ಸಕ್ಕರೆ ಮತ್ತು ನಿಂಬೆಹಣ್ಣು ಹಾಕಿ ಮಿಕ್ಸ್ ಮಾಡಿ ಹಚ್ಚಬೇಕು. ಕೆಲವರು ಈ ಥರ, ನಾನು ಅಂದರೆ ಈ ಥರ ಅಂದರೆ ಚಾಕ್ ಯೂಸ್ ಮಾಡಿಕೊಂಡು ಈ ಟೈಪ್ ತೆಗ್ದಿದ್ದೀನಿ. ಕೆಲವರು ತೆಗಿಯೋದಕ್ಕೆ ಹಿಂಸೆ ಅನಿಸುತ್ತೆ ಅಂದರೆ ಮಿಕ್ಸಿಗೆ ಕೂಡ ಹಾಕಿ ಚಿಕ್ಕ ಜಾರ್ಗೆ ಹಾಕಿ ಆಡಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ನಾನಿಲ್ಲಿ ಗ್ರೀನ್ ಕಲರ್ ಸಿಪ್ಪೆ ಒಂದೊಂದು ಸ್ವಲ್ಪ ಬಿದ್ದಿದೆ ಅಷ್ಟೇ, ಆದರೂ ನೀಟಾಗಿ ತೆಗ್ದಿದ್ದೀನಿ. ಊರ ಕಡೆ ಆದರೆ ತುಂಬ ದಪ್ಪದಾಗಿ ನೆಲದಲ್ಲಿ ಬೆಳೆಯೋದ್ರಿಂದ ಚೆನ್ನಾಗಿ ಬರುತ್ತೆ. ಇಲ್ಲೆಲ್ಲ ಪಾಟಿಗೆ ಹಾಕಿ ಬೆಳೆಯೋದಲ್ವ, ಇಷ್ಟಾದರೂ ಬಂದಿದೆ ಮೀಡಿಯಮ್ ಆಗಿ. ಆಲ್ರೆಡಿ ಇದು ಸೆಕೆಂಡ್ ಟೈಮ್ ನಾನು ಯೂಸ್ ಮಾಡ್ತಿರೋದು. ತುಂಬ ಇಷ್ಟ ಆಯಿತು ಈ ಟಿಪ್ಸ್ ಬಂದು ನನಗೆ. ಎಷ್ಟೊಂದು ಟಿಪ್ಸ್ನ ನೋಡಿದ್ದೆ ಯೂಟ್ಯೂಬಲ್ಲಿ, ಅಂದರೆ ಇನ್ಸ್ಟಾಗ್ರಾಮಲ್ಲಿ. ಏನು ಮಾಡಿದ್ರೂ ಹೋಗ್ತಿರ್ಲಿಲ್ಲ ಡ್ಯಾಂಡ್ರಫು. ಮತ್ತು ಡ್ಯಾಂಡ್ರಫ್ ಆದರೆ ತಲೆ ಕೂದಲು ಕೂಡ ಉದುರುತ್ತೆ, ಮತ್ತು ಫೇಸಲ್ಲೂ ಕೂಡ ಪಿಂಪಲ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅಂದರೆ ತುಂಬ ಅದರ ತಲೆ ಕೂದಲು ಲಾಸ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಕೂಡ ನೀವು ಟ್ರೈ ಮಾಡಿ. ನೀವೇ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನೀವೇ ಹೇಳ್ತೀರಾ. ತಲೆ ಕೂದಲು ಕೂಡ ಅಷ್ಟು ಸ್ಮೂತ್ ಆಗುತ್ತೆ ಇದನ್ನು ಹಚ್ಚೋದ್ರಿಂದ. ಫಸ್ಟು ನಾವೆಲ್ಲ ಅಂದರೆ ಫಸ್ಟೆಲ್ಲ ಅಪ್ಲೈ ಮಾಡ್ತಿದ್ವಿ ಊರಲ್ಲೆಲ್ಲ, ಅಂದರೆ ನಮ್ಮಮ್ಮ ಬೆಳೆದಿದ್ರು ಆವಾಗ. ಇತ್ತೀಚೆಗೆ ಬಿಟ್ಟಿದ್ವಿ. ಇವಾಗ ನಾನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಹಚ್ಚೋದಕ್ಕೆ. ಯಾರಾದರೂ ಕೂಡ ಹಚ್ಕೋಬೋದು, ಅಪ್ಲೈ ಮಾಡ್ಬೋದು, ಏನು ತೊಂದರೆ ಇಲ್ಲ, ಸೈಡ್ ಎಫೆಕ್ಟ್ ಏನು ಇರೋದಿಲ್ಲ. ಇದು ಕ್ಲೀನ್ ಮಾಡೋದಕ್ಕೆ ನನಗೆ ಅರ್ಧ ಗಂಟೆ 1 ಅವರ್ ಹಿಡಿತು. ಜಾಸ್ತಿ ತೊಗೊಂಡಿದ್ದೆ ಆದ್ದರಿಂದ. ನೀಟಾಗಿ ತಳಲೆಲ್ಲ ತೆಗ್ದಾಯಿತು. 1 ಸ್ಪೂನ್ ಸಕ್ಕರೆನೂ ಕೂಡ ಸೇರಿಸ್ತಿದ್ದೀನಿ. ನೀವೆಷ್ಟು ತೊಗೊಂಡಿದ್ದೀರಾ ಆಲೋವೆರಾನ ಅದ್ರ ಮೇಲೆ ನೋಡಿ ಹಾಕ್ಕೊಳ್ಳಿ. ತುಂಬ ಜಾಸ್ತಿ ತೊಗೊಂಡಿದ್ದೀರಿ ಅಂದರೆ ಸ್ವಲ್ಪ ಸಕ್ಕರೆನ ಜಾಸ್ತಿನೇ ಹಾಕ್ಕೊಳ್ಳಿ. ನಾನಿಲ್ಲಿ ಮೀಡಿಯಮಾಗಿ ತೊಗೊಂಡಿದ್ದೆ, ಅದಕ್ಕೋಸ್ಕರ ನಾನು 1 ಸ್ಪೂನ್ ಮಾತ್ರ ಹಾಕಿದ್ದೀನಿ. ಸ್ಪೂನ್ ಅದು 2 ಸ್ಪೂನ್ ಇಷ್ಟು ಹಿಡಿಸುತ್ತೆ, ಅಂದರೆ ತಿಂಡಿ ತಿನ್ನೋ ಸ್ಪೂನಲ್ಲಿ ದೊಡ್ಡದಿದೆ ಅಂದರೆ, ಅದಕ್ಕೋಸ್ಕರ ನಾನು ಆ ಸ್ಪೂನಲ್ಲಿ ಹಾಕಿದ್ದೀನಿ. ಮತ್ತು ಇಲ್ಲಿ ನಿಂಬೆಹಣ್ಣು ಫುಲ್ 1 ನಿಂಬೆಹಣ್ಣು ಕೂಡ ಹಿಂಡ್ತಿದ್ದೀನಿ. ನಿಂಬೆಹಣ್ಣು ಫೇಸಿಗಾಗಲಿ ಹಾಗೆಯೇ ನೆತ್ತಿಗೆ ಉಜ್ಜೋದ್ರಿಂದ ತುಂಬ ಒಳ್ಳೆಯದು. ಚೆನ್ನಾಗಿ ನಿಂಬೆಹಣ್ಣು ಕೂಡ ಹಿಂಡಿ ಆಯಿತು. ನಿಂಬೆಹಣ್ಣು ಅಷ್ಟೇ, ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ತೊಗೊಂಡು ಹಾಕಿ. ಜಾಸ್ತಿ ಹಾಕಿದ್ರೂ ಏನು ತೊಂದರೆ ಇಲ್ಲ. ಅಷ್ಟರಲ್ಲಿ ಹೇರ್ಗೂ ಕೂಡ ಅಪ್ಲೈ ಮಾಡಿದ್ದಾಯಿತು. ಡ್ರೈ ಆಗೋವರೆಗೂ ಬಿಟ್ಟು ಸಂಜೆ ಆಗೋಯಿತು. ಅಷ್ಟರಲ್ಲಿ ಸ್ನಾನ ಎಲ್ಲ ಮಾಡ್ಕೊಂಬಂದು ನಾನಿಲ್ಲಿ ರಂಗೋಲಿ ಎಲ್ಲ ಬಿಟ್ಟಿದ್ದೀನಿ. ನನಗೆ ರಂಗೋಲಿ ಹಾಕೋದಕ್ಕೆ ಇಷ್ಟೇ ಬರೋದು, ಸಿಂಪಲ್ಲಾಗಿ. ನನಗೆ ಹಾಕೋದಕ್ಕೆ ಬರಲ್ಲ ಹೇಳಬೇಕು ಅಂದರೆ. ಗ್ಯಾಸ್ ಮೇಲೆ ಸ್ಟವ್ ಮೇಲೆಲ್ಲ ನಾನು ವಾರದ ದಿನ ಎಲ್ಲ ಈ ಥರ ಬಿಡ್ತೀನಿ. ಪುಟ್ಟು ಕುಟಾಣಿ ಇದೆ, ಅದಕ್ಕೂ ಕೂಡ ಪೂಜೆ ಮಾಡ್ತೀನಿ. ಊರಲ್ಲಿ ಒಳಕಲ್ಗೆ ಮಾಡ್ತೀವಲ್ವ, ಇಲ್ಲಿ ಅದು ಇರೋದಿಲ್ಲ. ಅದಕ್ಕೋಸ್ಕರ ಪೂಜೆ ಮಾಡೋದಕ್ಕೆ ಅಂತ ನಮ್ಮ ಮನೆಯವರು ಹೂವು ಹಣ್ಣು ಎಲ್ಲ ಬೆಳಗ್ಗೆನೇ ತಂದು ಕೊಟ್ಟಿದ್ರು. ಹಂಗಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ದೇವ್ರ ಫೋಟೋಗಳನ್ನೆಲ್ಲ ನೀಟಾಗಿ ಒರೆಸಿ, ಕಳಸನೂ ಕೂಡ ನೀಟಾಗಿ ಚೇಂಜ್ ಮಾಡಿ, ಕಾಯಿ ಮತ್ತು ವಿಳೆದೆಲೆ ಅಕ್ಕಿ ಎಲ್ಲ ಚೇಂಜ್ ಮಾಡಿ ಎಲ್ಲ ನೀಟಾಗಿ ಒರೆಸಿ ಇಟ್ಕೊಂಡಿದ್ದೀನಿ. ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಅಷ್ಟರಲ್ಲಿ ಕಡ್ಲೆಟ್ ಮಾಡೋದಕ್ಕೆ ಅಂತ ನಾನು ಬೆಲ್ಲ ಅಂದರೆ ಕಾಯೋದಕ್ಕೆ ಇಟ್ಟಿದ್ದೆ, ನೀರು ಹಾಕಿ. ಗೂಳ ಕಾಯಿಸೋದು ಅಂತೀವಿ ನಮ್ಮ ಸೈಡು.
ಒಬ್ಬೊಬ್ಬರು ಸೈಡ್ ಒಂದೊಂದು ಟೈಪ್ ಅಂತಾರೆ. ನಮಗೆ ಸಕ್ಕರೆ ಹಾಕೋದು ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಬೆಲ್ಲದ್ದೇ ಮಾಡೋದು ಯಾವಾಗಾದ್ರೂ. ಕಾಯಿ ತುರಿದು ಕಡಲೆ ಹಿಟ್ಟು ಕೂಡ ಹಾಕಿ ಇಟ್ಟಿದ್ದೀನಿ. ಅದಕ್ಕೆ ಸ್ವೀಟ್ ಒಂದು ಸೇರಿಸ್ಬೇಕಷ್ಟೇ. ಪೂಜೆ ಎಲ್ಲ ಮಾಡೋದಕ್ಕೆ ಅಂತ ಬಂದೆ. ವಸ್ತ್ರ ಎಲ್ಲ ನೀಟಾಗಿ ಇಟ್ಟಿದ್ದೀನಿ. ಇಲ್ಲಿ ಎಷ್ಟು ಅಂಗಡಿ ಹುಡ್ಕಿದ್ರು ನನಗೆ ಬಿಲ್ವಪತ್ರೆ ಸಿಗಲಿಲ್ಲ. ಸೊ ಅದಕ್ಕೋಸ್ಕರ ಬೇಜಾರಾಯಿತು. ಅದರಲ್ಲೇ ಸ್ವಲ್ಪ ಜಾಸ್ತಿ ಹೂವನ್ನ ತೊಗೊಬಂದಿದ್ರು ಅಂತ ಹೂವನ್ನ ಇಟ್ಟು ಚೆನ್ನಾಗಿ ಅದರಲ್ಲೇ ಪೂಜೆ ಮಾಡಿದೆ. ಪೂಜೆ ಕೂಡ ಮುಗೀತು. ಪುಟ್ಟ ದೇವ್ರ ಮನೆಯಲ್ಲಿ ಪೂಜೆ ಮಾಡಿದ್ರೆ ಏನೋ ಒಂಥರ ಸಂತೋಷ ಇರುತ್ತೆ. ಊರ ಕಡೆ ಆದರೆ ಇಷ್ಟು ದೊಡ್ಡದಾಗಿರುತ್ತೆ ದೇವ್ರ ಮನೆ ಎಲ್ಲ. ಇಲ್ಲಿ ಇಷ್ಟಿಷ್ಟೇ ಇದರಲ್ಲಿ ಪೂಜೆ ಮಾಡಬೇಕು. ಅಷ್ಟರಲ್ಲಿ ಪೂಜೆನೂ ಕೂಡ ಮುಗೀತು. ಏರ್ಗೆ ಅಪ್ಲೈ ಮಾಡಿದ್ದೆ ಅಲ್ವ ನೋಡಿ, ಏರ್ ಎಷ್ಟು ಸ್ಮೂತಾಗಿ ಕಾಣ್ತಿದೆ. ಕಂಪ್ಲೀಟ್ ಆಯಿತು ಬುಧವಾರದ ವ್ಲಾಗು. ನೆಕ್ಸ್ಟ್ ಇಲ್ಲಿ ಗುರುವಾರ ಬೆಳಿಗ್ಗೆನೇ ಬೇಗನೆ ಎದ್ದು ನಾನು ಹಬ್ಬನ ಮಾಡೋದಕ್ಕೆ ಅಂತ ನಮ್ಮನೆಯವರು ಹೆಸ್ರುಬೇಳೆ ಪಾಯಸ ಮಾಡು ಅಂತ ಹೇಳಿದ್ರು. ಅದಕ್ಕೋಸ್ಕರ ಹೆಸ್ರುಬೇಳೆನ ಲೈಟಾಗಿ ಹುರಿದು ಒಂದು 3-4 ವಿಷಲು ಕೂಗೋದಕ್ಕೆ ಅಂತ ಇಟ್ಟಿದ್ದೀನಿ. ಎಣ್ಣೆ ಹಾಕಿ ಹುರಿಬೇಡಿ, ನೀಟಾಗಿ ಬೇಯೋದಿಲ್ಲ. ಫಸ್ಟ್ ನಾನು ಕೂಡ ಎಣ್ಣೆ ಹಾಕಿ ಬೇಯಿಸ್ತಿದ್ದೆ. ಒಂದು ಸೈಡಲ್ಲಿ ಕಾಯಿ ಮತ್ತು ಏಲಕ್ಕಿ ರುಬ್ಬೋದಕ್ಕೆ ಅಂತ ಮಿಕ್ಸಿ ಜಾರ್ಗೆ ಹಾಕಿಟ್ಟಿದ್ದೀನಿ. ನೆಕ್ಸ್ಟು ಗೂಳ ಕಾಯೋದಕ್ಕೆ ಅಂತ ಬೆಲ್ಲನೂ ಕೂಡ ಹಾಕಿ ಇಟ್ಟಿದ್ದೀನಿ. ನಮ್ಮ ಸೈಡಲ್ಲಿ ಗೂಳ ಅಂತಲೇ ಅನ್ನೋದು. ಅಷ್ಟರಲ್ಲಿ ಒಂದು ಸ್ಮ್ಯಾಶ್ ಮಾಡಿ ನೀಟಾಗಿ ಹೆಸ್ರುಬೇಳೆನೆಲ್ಲ ಅದಕ್ಕೆ ರುಬ್ಬಿರೋಂತಹ ಕಾಯಿ, ಏಲಕ್ಕಿ, ಒಣಶುಂಠಿ ಹಾಕಿದ್ದೆ ಅಲ್ವ, ಅದನ್ನು ಕೂಡ ಮಿಕ್ಸ್ ಮಾಡಿ ನೆಕ್ಸ್ಟ್ ಇಲ್ಲಿ ಗೂಳ ಕಾಯೋದಕ್ಕೆ ಇಟ್ಟಿದ್ದೆ ಅಲ್ವ, ಅದನ್ನು ಕೂಡ ಜರಡಿನಲ್ಲಿ ಸೋಸಿ ಒಂದು ಕುದೀತಾ ಇದೆ ಆಲ್ರೆಡಿ. ಒಂದು ಸೈಡಲ್ಲಿ ಶಾವಿಗೆನೂ ಕೂಡ ಬೆಚ್ಚಗೆ ಹುರ್ಕೋತಿದ್ದೀನಿ. ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೂ ಹುರಿಬೇಕು. ಜೊತೆಗೆ ಬಾದಾಮಿ, ಗೋಡಂಬಿ ಮತ್ತು ನಾನಿಲ್ಲಿ ದ್ರಾಕ್ಷಿನೂ ಕೂಡ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಪಾಯಸನೂ ಕೂಡ ಆಲ್ರೆಡಿ ರೆಡಿ ಆಯಿತು. ಪಾಯಸಕ್ಕೆಲ್ಲ ಹಾಕಾಯಿತು ಶಾವಿಗೆ ಎಲ್ಲ. ಒಂದು ಕುದಿಯೋವರೆಗೂ ಸೈಡಲ್ಲಿ ಎತ್ತಿಟ್ಟು ನಾನು ಇನ್ನೊಂದು ಸೈಡಲ್ಲಿ ಬೋಂಡ ಮತ್ತು ಚಿತ್ರಾನ್ನ, ಕೋಸಂಬರಿ ಅಂತ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ನಾನು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ, ಬೇಗ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಚಿತ್ರಾನ್ನ ಮಾಡೋದಕ್ಕೆ ಒಗ್ಗರಣೆ ಎಲ್ಲ ಹಾಕಿದ್ದೆ, ಅದು ಕೂಡ ರೆಡಿ ಆಯಿತು. 3 ಒಲೆ ಇರೋದ್ರಿಂದ 3 ಸ್ಟವ್ ಬೇಗ ಆಗುತ್ತೆ. ಅನ್ನನೂ ಕೂಡ ಕೂಗಿತ್ತು. ಇಲ್ಲಿ ನಾನು ಒಂದು ಸೈಡಲ್ಲಿ ಕೋಸಂಬರಿನೂ ಕೂಡ ಎಲ್ಲ ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆನೇ ಇದ್ದಾಗಲೇ ನೆನೆ ಹಾಕಿದ್ದೆ ಹೆಸರುಬೇಳೆ ಕೋಸಂಬರಿ ಮಾಡಿದ್ದೆ. ಬಾಡಿಗೂ ಕೂಡ ತಂಪಲ್ವಾ. ಚಿತ್ರಾನ್ನ ಕೂಡ ರೆಡಿ ಆಯಿತು. ಒಂದು ಸೈಡಲ್ಲಿ ಬೋಂಡ ಮಾಡೋದಕ್ಕೆ ಅಂತ ಕಲಸಿ ಎತ್ತಿಟ್ಟಿದ್ದೆ ನೆನೆಯೋದಕ್ಕೆ ಅಂತ. ಎಣ್ಣೆನೂ ಕೂಡ ಕಾಯಿಸಿ ಎಲ್ಲ ರೆಡಿ ಆಯಿತು. ದೇವ್ರ ಪೂಜೆನೂ ಕೂಡ ಮಾಡಾಯಿತು. ಕೊನೆವರೆಗೂ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ನಿಮ್ಮ ಮನೆಯಲ್ಲಿ ಯಾವ ಥರ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.